ಕೆಲವೇ ಕ್ಷಣಗಳಲ್ಲಿ ಸಲಿಂಗ ವಿವಾಹದ ಕುರಿತು ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಡಲಿಕ್ಕಿದೆ. ಮೇ 11ನೇ ತಾರೀಕು ಜಡ್ಜ್ಮೆಂಟ್ ಅನ್ನು ಇವತ್ತಿಗೆ ರಿಸರ್ವ್ ಮಾಡಿ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ನತ್ತ ಎಲ್ಲರ ಚಿತ್ತ ಇದೆ. ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆಯನ್ನು ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ಈ ಅರ್ಜಿಗೆ ಕೇಂದ್ರ ಸರ್ಕಾರ ವಿರೋಧ ವ್ಯಕ್ತಪಡಿಸಿತ್ತು. ಸಂಸತ್ತು ಇದನ್ನು ಪರಿಗಣಿಸಬೇಕು, ಸುಪ್ರೀಂ ಕೋರ್ಟ್ ಅಲ್ಲ ಅಂತ ಹೇಳಿತ್ತು. ಕೇಂದ್ರದ ನಿಲುವುದಾಗಿತ್ತು. ಮೇ 11ರಂದು ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ ಪಂಚ ಸದಸ್ಯ ಪೀಠದಿಂದ ಈ ಆದೇಶ ಹೊರಬೀಳಲಿಕ್ಕಿದೆ. ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆ ಸಿಗಬೇಕು ಅಂತ ಕೋರಿ ಅರ್ಜಿ ಸಲ್ಲಿಸಲಾಗಿರುವುದು. ಸೆಪ್ಟೆಂಬರ್ 6ನೇ ತಾರೀಕು 2018ರಂದು ಸೆಕ್ಷನ್ 377 ಐಪಿಸಿಯ ಸೆಕ್ಷನ್ 377 ಸಲಿಂಗ ಕಾಮವನ್ನ ವಿರೋಧಿಸಿ ಏನು ಆ ಸೆಕ್ಷನ್ ಕಾರ್ಯನಿರ್ವಹಿಸ್ತಾ ಇತ್ತು, ಆ ಸೆಕ್ಷನ್ನೇ ಅಸಂವಿಧಾನಿಕ ಅಂತ ಕೋರ್ಟ್ ಹೇಳಿತ್ತು. ಮಹತ್ವದ ಆದೇಶ ಅದು 2018 ಸೆಪ್ಟೆಂಬರ್ 6. ಆ ಬಳಿಕ ಅನೇಕರು ಹೋರಾಟ ಮಾಡ್ತಾ ಬಂದಿದ್ರು. ಬಹಳ ಇಂಪಾರ್ಟೆಂಟ್ ಅನಿಸಿದವರು ಸೀನಿಯರ್ ಲಾಯರ್ಸ್ ಮೇನಕಾ ಗುರುಸ್ವಾಮಿ ಹಾಗೂ ಅರುಂಧತಿ ಕಟ್ಜು. ಇವರುಗಳೂ ಹೋರಾಟವನ್ನು ಮಾಡ್ತಾ ಬಂದಿದ್ರು. ಸೇಮ್ ಸೆಕ್ಸ್ ಮ್ಯಾರೇಜ್ ಅನ್ನ ಡಿಕ್ರಿಮಿನಲೈಸ್ ಮಾಡಲಾಗಿತ್ತು. ಅಂದ್ರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗ್ತಿತ್ತಲ್ವಾ, ಅದನ್ನ ಕಾನೂನು ಬಾಹಿರ ಅಲ್ಲ ಅಂತ ಹೇಳಿತ್ತು ಸೆಕ್ಷನ್ 377 ಐಪಿಸಿ. ಇದನ್ನ ಅಸಾಂವಿಧಾನಿಕ ಅಂತ ಹೇಳೋ ಮೂಲಕ ಮೇನಕಾ ಗುರುಸ್ವಾಮಿ ಹಾಗೂ ಅರುಂಧತಿ ಕಟ್ಜು ಸೀನಿಯರ್ ಸುಪ್ರೀಂ ಕೋರ್ಟ್ ಲಾಯರ್ಸು ಅವರು ಫೈಟ್ ಮಾಡ್ತಾ ಇದ್ರು. ಈಗ ಕೊನೆಗೂ ಜಡ್ಜ್ಮೆಂಟ್ ಡೇಗೆ ಬಂದಿದ್ದೀವಿ. ಪಂಚ ಸದಸ್ಯ ಪೀಠ ತನ್ನ ನಿರ್ಧಾರವನ್ನ ಜಡ್ಜ್ಮೆಂಟ್ ಅನ್ನ ಹೊರಬೀಳಿಸುತ್ತೆ. ಸೊ ಕಾಯ್ತಾ ಇರೋದು ಲೀಗಲ್ ವ್ಯಾಲಿಡೇಷನ್ ಸಿಗುತ್ತಾ ಅಂತ. ಏಪ್ರಿಲ್ನಲ್ಲಿ ವಿಚಾರಣೆಯನ್ನು ಆರಂಭಿಸಿತ್ತು. 10 ದಿನಗಳ ಕಾಲ ಸತತವಾಗಿ ವಿಚಾರಣೆಯನ್ನ ಆಲಿಸಿದ್ದ ಬೆಂಚ್ ಇವತ್ತಿಗೆ ಜಡ್ಜ್ಮೆಂಟ್ ಅನ್ನು ರಿಸರ್ವ್ ಮಾಡಿತ್ತು. ಡಿವೈ ಚಂದ್ರಚೂಡ್, ಹಿಮಾ ಕೊಹ್ಲಿ ಸೇರಿದಂತೆ ಪ್ರಮುಖ ಜಡ್ಜ್ಗಳಿರುವ ಪಂಚ ಸದಸ್ಯ ಪೀಠ ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆ ಸಿಗುತ್ತಾ ಇಲ್ವಾ, ಏನೆಲ್ಲ ಅಂಶಗಳನ್ನು ಪರಿಗಣಿಸಲಾಗುತ್ತೆ ನೋಡಿ. ಈ ವಾದ ಆಗಬೇಕಾದ್ರೂ ಸುಪ್ರೀಂ ಕೋರ್ಟ್ ಹೇಳಿತ್ತು, ಧಾರ್ಮಿಕ ನಂಬಿಕೆಗಳು ಹಾಗೂ ವೈಯಕ್ತಿಕ ಕಾನೂನು ಆ ನೆಲೆಗಟ್ಟಿನಲ್ಲಿ ನಾವು ಈ ವಿಷಯವನ್ನು ನೋಡ್ತಾ ಇಲ್ಲ. ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ 1954 ಅದರ ಬೆಳಕಿನಲ್ಲಿ ಇದನ್ನು ಪರಿಗಣಿಸಲಾಗ್ತಾ ಇದೆ. ಸೊ ವೈಯಕ್ತಿಕ ಕಾನೂನುಗಳೇನಿದ್ದಾವೆ ಆ ವಿಷಯದಲ್ಲಿ ಡಿಸಿಷನ್ ಕೊಡುವಂಥದ್ದು ಅಥವಾ ಅದರ ಆಧಾರವಾಗಿ ಆಗಿರುವಂತಹ ಪ್ರಕ್ರಿಯೆ ಇದಲ್ಲ ಅಂತ ಸ್ಪಷ್ಟಪಡಿಸಿತ್ತು. ವಿಶೇಷ ಮದುವೆಗಳ ಕಾನೂನೇನಿದೆ ಅದರ ಬೆಳಕಲ್ಲಿ ಇದನ್ನು ನೋಡಲಾಗುತ್ತೆ. ಬೇರೆ ಬೇರೆ ಧರ್ಮದವರು ಮದುವೆ ಆದಾಗ ಅದನ್ನು ಸ್ಪೆಷಲ್ ಮ್ಯಾರೇಜಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಆ ರೀತಿಯ ಪ್ರಕರಣ ಅಂತ ಇದನ್ನು ಪರಿಗಣಿಸಲಾಗ್ತಾ ಇದೆ. ಒಂದು ವೇಳೆ ಲೀಗಲ್ ವ್ಯಾಲಿಡೇಷನ್ ಕಾನೂನು ರೀತಿಯ ಮಾನ್ಯತೆ ಸಿಗಬೇಕು ಅಂತ ಆದ್ರೂ ಸ್ಪೆಷಲ್ ಮ್ಯಾರೇಜಸ್ ಅಂತ ಪರಿಗಣಿಸಿಕೊಡಲಾಗುತ್ತೆ. ಸಿಜೆಐ ಜಡ್ಜ್ಮೆಂಟ್ ಅನ್ನು ಓದ್ತಾ ಇರೋದು ಗಮನಿಸೋಣ. The state must assess if its interest in democratizing the private space overrides the interests of privacy in a given situation. In pursuance of the power conferred by Articles 245 and 246, read with entry 5 of the concurrent list, Parliament has enacted laws creating and regulating socio-legal institution of marriage. The state legislatures have made amendments to such laws with the assent of the President, since the subject of marriage is in the concurrent list. The petitioners seek that the court recognize the right to marry as a fundamental right. As explained above, this would mean that even if Parliament and the state legislatures have not created an institution of marriage in exercise of their powers under entry 5 of the concurrent list, they would be obligated to create an institution because of the positive postulate encompassed in the right to marry. This argument cannot be accepted. As explained in the previous section, the state through the marriage is not fundamental in itself. It may have attained significance because of the benefits which are realized through regulation. Thus, while marriage is not fundamental in itself, it may have attained finds that a provision is contrary to Part 3 of the Constitution. It shall declare that it is void, or read it down by deleting phrases, or read words in by adding or substituting phrases to save it from being declared void. If in the present batch of petitions, this court holds that Section 4 of the Special Marriage Act is unconstitutional because it is under-inclusive to the extent that it excludes, by implication, marriage between same-sex couples,
the court would either strike down Section 4 of the SMA or follow the workability model submitted by the petitioners. If the court follows the first approach, the purpose of a progressive legislation such as the SMA would be lost. The SMA was enacted to enable persons of different religions and castes to marry. If the SMA is held void for excluding same-sex couples, it would take India back to the pre-independence era, where two persons of different religions and castes were unable to celebrate love in the form of marriage. Such a judicial verdict would not only have the effect of taking the nation back to the era when it was clothed in social inequality and religious intolerance, would also push the courts to choose between eradicating one form of discrimination and prejudice at the cost of permitting another. If this court takes the second approach and reads words into the provisions of the SMA and provisions of other allied laws such as the Indian Succession Act and Hindu Succession Act, it would in effect be entering into the realm of the legislature. The submissions of the petitioners indicate that this court would be required to extensively read words into numerous provisions of the Special Marriage Act and other allied laws. The court is not equipped to undertake an exercise of such wide amplitude because of its institutional limitations. This court would in effect be redrafting the laws in the garb of reading words into the provisions. It is first determine whether if the law is unconstitutional and then proceed to decide on the relief. However, in this case, ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆಯನ್ನು ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು. ಆ ಬಗ್ಗೆ ಸುದೀರ್ಘ ವಿಚಾರಣೆಯಾಗಿತ್ತು. ಇವತ್ತು ಜಡ್ಜ್ಮೆಂಟ್ ಡೇ. ಈ ಅರ್ಜಿಗೆ ಕೇಂದ್ರದ ವಿರೋಧ ಇತ್ತು. ಅರ್ಜಿಯಲ್ಲಿ ಕೇಳಿರೋದು ತಪ್ಪು ಅಂತಲ್ಲ, ಸಂಸತ್ತು ಇದನ್ನು ಪರಿಗಣಿಸುತ್ತೆ, ಪಾರ್ಲಿಮೆಂಟ್ ಇದನ್ನ ಕನ್ಸಿಡರ್ ಮಾಡುತ್ತೆ, ಕೋರ್ಟ್ ಕನ್ಸಿಡರ್ ಮಾಡುವಂಥದ್ದಲ್ಲ ಅಂತ ಕೇಂದ್ರ ಸರ್ಕಾರ ಅಭಿಪ್ರಾಯ ಪಟ್ಟಿತ್ತು. ಈಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರು ಓದ್ತಾ ಇದ್ದದನ್ನ ಕೇಳಿಸ್ಕೊಳ್ತಾ ಇದ್ರಿ. ಜಡ್ಜ್ಮೆಂಟ್ ನ ಭಾಗವನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಯಾವ ಅಪ್ರೋಚ್ ಅನ್ನ ಕೋರ್ಟ್ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ. ಸೆಕ್ಷನ್ 4 ಆಫ್ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಒಂದು ವೇಳೆ ಒಂದು ಕಮ್ಯುನಿಟಿಯನ್ನ ಆಚೆ ಕಡೆ ಇಟ್ಟರೆ, ಎಕ್ಸ್ಕ್ಲೂಡ್ ಮಾಡಿದ್ರೆ, ಅದು ನಮ್ಮನ್ನ ಸ್ವತಂತ್ರ ಪೂರ್ವದ ಸನ್ನಿವೇಶಕ್ಕೆ ದೂಡಿ ಬಿಡೋದಿಲ್ವಾ? ದೇಶವನ್ನ ಹಿಂದಕ್ಕೆ ದೂಡಿ ಬಿಡೋದಿಲ್ವಾ? ಈ ಹಿಂದೆನೂ ಬೇರೆ ಬೇರೆ ಧರ್ಮದವರು, ಅನ್ಯ ಜಾತಿಯವರು ಮದುವೆ ಆಗೋದಕ್ಕೆ ತೊಡಕಾಗಿದ್ದು ದೇಶವನ್ನ ಹಿಂದಕ್ಕೆ ದೂಡಿದಂತಾಗಿತ್ತು. ಈಗ ಇನ್ಯಾರನ್ನೋ ಹೊರಗಿಡೋದು, ಕಾನೂನು ಮಾನ್ಯತೆ ಯಾವುದೋ ಒಂದಕ್ಕಿದೆ ಯಾವುದೋ ಒಂದಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಸೆಕ್ಷನ್ 4 ಅನ್ನು ನೀವು ಪರಿಗಣಿಸಿ ಎಕ್ಸ್ಕ್ಲೂಡ್ ಮಾಡ್ತೀವಿ ಅನ್ನೋದಾದ್ರೆ ತಪ್ಪಲ್ವಾ ಅನ್ನೋ ಅರ್ಥದ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಕಂಪ್ಲೀಟ್ ಜಡ್ಜ್ಮೆಂಟ್ ಅನ್ನು ನಾವು ಕೇಳಬೇಕಾಗುತ್ತೆ, ಯಾಕೆಂದ್ರೆ ಅವರು ಕೆಲ ಅಪ್ರೋಚಸ್ ನ ಬಗ್ಗೆ ಮಾತಾಡ್ತಾ ಇದ್ರು. ಪ್ರಕರಣಗಳಲ್ಲಿ ಬೇಕಾದ್ರೆ ನಾವು ಮಧ್ಯಪ್ರವೇಶ ಮಾಡಬಹುದು, ಆದರೆ ಕಾನೂನನ್ನ ನಾವು ತರೋದಕ್ಕಾಗೋದಿಲ್ಲ ಅಂತ. ಸಲಿಂಗ ವಿವಾಹಕ್ಕೆ 4 ತೀರ್ಪುಗಳಿದ್ದಾವೆ, ಅದಕ್ಕೆ ಕಾನೂನು ಸಂಬಂಧ. ಈ ಬಗ್ಗೆ ತೀರ್ಪನ್ನು ಓದ್ತಾ ಇದ್ದಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ವಿಕ್ರಮ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಕ್ರಮ್, ಇನ್ನು ಜಡ್ಜ್ಮೆಂಟ್ ಓದ್ತಾ ಇದ್ದಾರೆ, ಕೆಲ ಅಪ್ರೋಚಸ್ ಬಗ್ಗೆ ಮಾತಾಡ್ತಾ ಇದ್ರು. ಸೆಕ್ಷನ್ 4 ಆಫ್ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಇದರ ಪ್ರಕಾರ ಎಕ್ಸ್ಕ್ಲೂಡ್ ಮಾಡಿದ್ರೆ ನಾವು ದೇಶವನ್ನ ಹಿಂದಕ್ಕೆ ದೂಡಿದ ಹಾಗಲ್ವಾ ಅಂತ ಪ್ರಸ್ತಾಪ ಮಾಡಿದ್ದನ್ನ ಕೇಳಿಸ್ಕೊಂಡ್ವಿ ಚೀಫ್ ಜಸ್ಟಿಸ್ ಅವರು. ಅದರ ಅರ್ಥ ಕಾನೂನು ಮಾನ್ಯತೆ ಸಿಗುವಂತ ಮಾತುಗಳು ಹೊರಬಿದ್ದಿವೆ ಅಂತಲ್ಲ. ನಿಮಗೆ ಏನ್ ಮಾಹಿತಿ ಸಿಗ್ತಿದೆ ನಿಮ್ಮ ಸೋರ್ಸ್ ಇಂದ ವಿಕ್ರಮ್? ಸದ್ಯದ ಮಟ್ಟಿಗೆ ಈ ಒಂದು ಸಲಿಂಗ ವಿವಾಹ ಈ ಒಂದು ಸಂಬಂಧವಾಗಿ ಅಂದ್ರೆ ನೀವು ಹೇಳಿದಾಗೆ ಜಡ್ಜ್ನ ಇನ್ನು ಈ ಒಂದು ತೀರ್ಪನ್ನ ಓದ್ತಾ ಇರ್ತಕ್ಕಂಥದ್ದು, ಸಂಪೂರ್ಣವಾದಂತಹ ತೀರ್ಪು ಓದೋದಕ್ಕೆ ಅಂದ್ರೆ ಸಂಪೂರ್ಣವಾದಂತಹ ತೀರ್ಪು ಹೊರಬೀಳೋದಕ್ಕೆ ಇನ್ನೊಂದಿಷ್ಟು ಸಮಯ ಹಿಡಿಬಹುದು. ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಹೇಳಿರ್ತಕ್ಕಂಥ ಮೊದಲನೇ ಭಾಗವಾಗಿ ಈ ಒಂದು ಹೇಳಿರ್ತಕ್ಕಂಥ ಮಾತು ಈ ರೀತಿಯಾಗಿ ಅಂದ್ರೆ ಈ ಹಿಂದೆ ನೋಡಿ ಅನ್ಯ ಧರ್ಮವಾಗ್ಲಿ ಅಥವಾ ಅನ್ಯ ಜಾತಿಯ ಪುರುಷ ಆಗ್ಲಿ ಮಹಿಳೆಯರನ್ನ ಮದುವೆ ಆಗೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಈಗಲೂ ಕೂಡ ಅಂತ ಪರಿಸ್ಥಿತಿಗಳು ಕೆಲವೊಂದು ಭಾಗದಲ್ಲಿ ಇದ್ರೂ ಕೂಡ ನೋಡ್ತಾ ಹೋಗ್ಬೋದು. ಮೊದಲಿನಂತಹ ಪರಿಸ್ಥಿತಿ ಅಂದ್ರೆ ಈ ಹಿಂದಿನ ಕಾಲದಲ್ಲಿ ಒಂದು 50 ವರ್ಷದ ಹಿಂದೆನೋ 40 ವರ್ಷದ ಹಿಂದೆನೋ ಇದ್ದಂತಹ ಪರಿಸ್ಥಿತಿ ಈಗಿಲ್ಲ ಒಂದು ಸಮಾಜದಲ್ಲಿ. ಸೊ ಈಗಲೂ ಅದೇ ರೀತಿಯ ಅಂತ ಪರಿಸ್ಥಿತಿಗಳು ಕಂಟಿನ್ಯೂ ಆದ್ರೆ ಎಲ್ಲೋ ಒಂದ್ ಕಡೆ ದೇಶದ ಪರಿಸ್ಥಿತಿ ಹಿಂದಕ್ಕೆ ಹೋಗುವಂತಹ ಒಂದು ಕಾಲಮಾನಗಳು ಹಿಂದಕ್ಕೆ ಹೋಗುವಂತಹ ಸ್ಥಿತಿಗೆ ದೂಡದಂತೆ ಆಗುತ್ತೆ ಅಂತೇಳಿ. ಸೊ ಸೇಮ್ ಸೆಕ್ಸ್ ಮ್ಯಾರೇಜ್ ವಿಚಾರವೂ ಕೂಡ ಇಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಇದಕ್ಕೆ ಬೇಕಾದಂತ ಪರ್ಮಿಷನ್ ಅನ್ನ ಕಾನೂನನ್ನ ನೀಡಬೇಕಾಗತ್ತೆ ಅನ್ನೋ ಒಂದು ಅರ್ಥದಲ್ಲಿ ಈ ಒಂದು CJI ಅವರು ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ನೋಡಿ ಈಗ ಈ ಒಂದು ಸೇಮ್ ಸೆಕ್ಸ್ ಮ್ಯಾರೇಜ್ ವಿಚಾರವಾಗಿ ಏನ್ ಪಿಟಿಷನ್ಗಳನ್ನ ಸಲ್ಲಿಕೆ ಆಗಿತ್ತು, ಸುಮಾರು 21ಕ್ಕೂ ಹೆಚ್ಚು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆ ಒಂದು 10 ದಿನಗಳ ಕಾಲ ವಿಚಾರಣೆ ನಡೆಸಿ ಮೇ 11ನೇ ತಾರೀಕಂದು ಈ ವಿಚಾರಣೆಯನ್ನ ಅಂದ್ರೆ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಸೊ ಅಂತ 10 ದಿನಗಳ ವಿಚಾರಣೆಯಲ್ಲೂ ಕೂಡ ಈ ಒಂದು ಸೇಮ್ ಸೆಕ್ಸ್ ಮ್ಯಾರೇಜ್ ಪರವಾಗಿರ್ತಕ್ಕಂತಹ ವಕೀಲರು ಹೇಳಿರ್ತಕ್ಕಂಥದ್ದು ಅಂದ್ರೆ ಬೇರೆ ಬೇರೆ ದೇಶಗಳ
ಅಂದ್ರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು, ಎಸ್ಪೆಷಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದಲ್ಲಿ ಯಾವ ರೀತಿಯಲ್ಲಿದೆ, ಅಲ್ಲಿ ಈ ರೀತಿಯಂತ ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಅಂದ್ರೆ ಈ ಒಂದು ಸಲಿಂಗ ವಿವಾಹಕ್ಕೆ ಯಾವ ರೀತಿಯಲ್ಲಿ ಮಾನ್ಯತೆಯನ್ನು ನೀಡಲಾಗುತ್ತೆ, ಇದ್ರ ಬಗ್ಗೆ ಎಲ್ಲವೂ ಕೂಡ ಕೋರ್ಟ್ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ ಅಲ್ಲಿನ ಪರಿಸ್ಥಿತಿಗಳನ್ನ ನೋಡಿ, ಅಲ್ಲಿನ ದೇಶ ಹೇಗಿರ್ತಕ್ಕಂಥದ್ದು, ಮುಂದುವರೆದಿರ್ತಕ್ಕಂಥ ದೇಶ, ಹಾಗಂತೇಳಿ ಈ ಒಂದು ಮ್ಯಾರೇಜ್ಗೆ ಅಪೋಸ್ ಮಾಡುವಂತ ಕೆಲಸವನ್ನ ಮಾಡ್ತಿರ್ಲಿಲ್ಲ. ಈ ರೀತಿಯಂತ ಒಂದಿಷ್ಟು ಅಭಿಪ್ರಾಯಗಳನ್ನ ಕೋರ್ಟ್ ಮುಂದೆ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು. ಸೊ ಅಂದ್ರೆ ಈಗ ಸಿಜೆ ಅವರು ಹೇಳಿರೋ ಪ್ರಕಾರ ಅಂದ್ರೆ ನೋಡ್ತಾ ಹೋಗೋದಾದ್ರೆ ದೇಶವನ್ನ ಹಿಂದೆ ಅಂದ್ರೆ ಇದಕ್ಕೆ ಪರ್ಮಿಷನ್ ನೀಡದೇ ಇದ್ರೆ ಎಲ್ಲೊಂದ್ ಕಡೆ ಸಮಾಜದಲ್ಲಿ ಒಂದು ಬೇರೆ ರೀತಿಯಂತ ಸಂದೇಶ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಅಂತ ಒಂದು ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು. ಆದ್ರೆ ಸಂಪೂರ್ಣ ವಿವರ ಒಂದು ಸಂಪೂರ್ಣ ತೀರ್ಪಿಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಲೇಬೇಕಾಗಿದೆ. ಅಭಿ, ಥ್ಯಾಂಕ್ ಯು ವಿಕ್ರಮ್ ಕುಮಾರ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.